ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಶ್ರಾವಣ ಮಾಸದ ಮೊದಲನೆಯ ಸೋಮವಾರವಾದ ಇಂದು ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದೇವಸ್ಥಾನಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಗಂಟೆಗಟ್ಟಲೆ ಸರದಿ ಸಾಲಿನಲ್ಲಿ ನಿಂತು ಶರಣಬಸವೇಶ್ವರರ ದರ್ಶನ ಪಡೆದು ಕೃತಾರ್ಥರಾಗುತ್ತಿದ್ದಾರೆ. ಕಳೆದ 2-3 ದಿನಗಳಿಂದ ಕಲಬುರಗಿ ನಗರದಲ್ಲಿ ಬಿಟ್ಟು ಬಿಡದೆ ಮಳೆ ಬರುತ್ತಿದ್ದು ಜನರು ಮನೆಯಿಂದ ಹೊರಬರದಂತೆ ಆಗಿತ್ತು. ಇವತ್ತು ಮಳೆಯು ಸ್ವಲ್ಪ ವಿಶ್ರಾಂತಿ ನೀಡಿದ್ದರಿಂದ ದೇವಸ್ಥಾನಕ್ಕೆ ಬರುವ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ಇಂದು ಶ್ರಾವಣ ಮಾಸದ ಮೊದಲ ಸೋಮವಾರ. ಈ ಪ್ರಯುಕ್ತ ವಿಶೇಷ ಪೂಜೆ ಸಲ್ಲಿಸಲು ಭಕ್ತರು ಬೆಳಿಗ್ಗೆಯಿಂದಲೇ ಸಾಲುಗಟ್ಟಿ ನಿಂತು ಶರಣಬಸವೇಶ್ವರರ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿ ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥಿಸಿದರು. ಪ್ರತಿ ಸೋಮವಾರ ಶರಣಬಸವೇಶ್ವರ ದೇವರಿಗೆ ವಿಶೇಷ ಅಲಂಕಾರ, ಬಣ್ಣ ಬಣ್ಣದ ಹೂಗಳ ಹಣ್ಣುಗಳಿಂದ ಅಲಂಕರಿಸಿ ದೇವಸ್ಥಾನದ ಸುತ್ತಲೂ ಲೈಟಿಂಗ್ ಮಾಡಿರುವುದು ನೋಡುಗರ ಕಣ್ಮನ ಸೆಳೆಯುತ್ತಿದೆ. ಶ್ರಾವಣ ಮಾಸದ ಪ್ರಯುಕ್ತ ಬಿಲ್ವ ಪತ್ರೆ, ಎಲೆ, ಹೂವು, ತೆಂಗಿನಕಾಯಿ ವ್ಯಾಪಾರ ಭರ್ಜರಿಯಾಗಿ ನಡೆದಿದ್ದು ಮಕ್ಕಳ ಆಟಿಕೆ ಸಾಮಗ್ರಿಗಳು, ಮಹಿಳೆಯರ ಬಳೆ, ಕಿವಿ ಓಲೆ, ಸಿಹಿ ತಿಂಡಿ ತಿನಿಸುಗಳು ಹೀಗೆ ವಿವಿಧ ರೀತಿಯ ವಸ್ತುಗಳ ಅಂಗಡಿಗಳಲ್ಲಿ ವ್ಯಾಪಾರ ಜೋರಾಗಿ ನಡೆಯುತ್ತಿದೆ. ಶ್ರಾವಣ ಮಾಸದಾದ್ಯಂತ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತಿದ್ದು ಕಲಬುರಗಿ ಸೇರಿದಂತೆ ಶಕ್ತಿ ಯೋಜನೆಯಿಂದ ಉಚಿತ ಬಸ್ ಸೌಲಭ್ಯ ಇರುವುದರಿಂದ ಬೀದರ್, ರಾಯಚೂರು, ಯಾದಗಿರಿ ಜಿಲ್ಲೆ ಹಾಗೂ ಇಷ್ಟಾರ್ಥ ಈಡಿಕೆಗಾಗಿ ವಿವಿಧ ಜಿಲ್ಲೆಗಳಿಂದ ಭಕ್ತರು ಪಾದಯಾತ್ರೆಯ ಮೂಲಕ ಆಗಮಿಸಿ ಶರಣಬಸವೇಶ್ವರರ ಗದ್ದುಗೆಯ ದರ್ಶನ ಪಡೆದುಕೊಂಡು ಪುನೀತರಾಗುತ್ತಾರೆ. ಶ್ವಾಸಕೋಶದ ಸೋಂಕಿನಿಂದ ಶುಕ್ರವಾರ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಕಲಬುರಗಿಯ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ 8ನೆಯ ಪೀಠಾಧಿಪತಿಗಳಾದ ಪರಮಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರ ಆರೋಗ್ಯ ಸ್ಥಿತಿ ಸ್ಥಿರವಾಗಿದ್ದು ದಿನದಿಂದ ದಿನಕ್ಕೆ ಚೇತರಿಸಿಕೊಳ್ಳುತ್ತಿದ್ದಾರೆ. ಇಂದು ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಶರಣಬಸವೇಶ್ವರರ ಭಕ್ತಿಗೀತೆ ಹಾಡುತ್ತಿರುವಾಗ ಅದನ್ನು ಸಂತೋಷದಿಂದ ಆಲಿಸುತ್ತಿರುವ ದೃಶ್ಯ ಎಲ್ಲೆಡೆ ವೈರಲ್ ಆಗಿದ್ದು ಭಕ್ತರು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ಶುಕ್ರವಾರ ಸಂಜೆ ಶ್ವಾಸಕೋಶದ ಸೋಂಕಿನಿಂದ ಕಲಬುರಗಿ ನಗರದ ಚಿರಾಯ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ದಾಸೋಹ ಮಹಾಮನೆಯ 8ನೆಯ ಪೀಠಾಧಿಪತಿಗಳಾದ ಪರಮಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರ ಆರೋಗ್ಯದಲ್ಲಿ ಸುಧಾರಣೆ ಕಂಡಿದ್ದು ಇಂದು 9ನೆಯ ಪೀಠಾಧಿಪತಿ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವರೊಂದಿಗೆ ಕುಶಲೋಪರಿ ಮಾತನಾಡಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಶರಣಬಸವೇಶ್ವರರ ಭಕ್ತಿಗೀತೆಯನ್ನ ಹಾಡುವಾಗ ಅದನ್ನು ಸಂತೋಷದಿಂದ ಆಲಿಸಿ ಹರಸುತ್ತಿರುವ ದೃಶ್ಯ ಅವರ ಭಕ್ತರಲ್ಲಿ ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ಶರಣ ಬಸವಣ್ಣಾನಿ ಇಂಥ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು, ಶರಣ ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು. ಕಲ್ಯಾಣ ಮಾಡಿದಿಯಪ್ಪ ಕಲಬುರಗಿಯಾವುದ, ಕಲ್ಲು ಸೈತು ಕೂಗುವಪ್ಪ ಸತ್ಯ ಸಾಕ್ಷಿಯ. ಕಲ್ಯಾಣ ಮಾಡಿದಿಯಪ್ಪ ಕಲಬುರಗಿಯಾವುದ, ಕಲ್ಲು ಸೈತು ಕೂಗುವಪ್ಪ ಸತ್ಯ ಸಾಕ್ಷಿಯ. ಬಳಲಿ ಬಂದ ಬಂಜೆಯಳಿಗೆ
ಭಾಗ್ಯದಾಕನು ಬಳಲಿ ಬಂದ ಬಂಜೆಯಳಿಗೆ ಭಾಗ್ಯದಾಕನು ಚಲುವ ಮಕ್ಕಳನ್ನು ಕೊಟ್ಟು ಸಂತೈಪನು ಶರಣ ಚಲುವ ಮಕ್ಕಳನ್ನು ಕೊಟ್ಟು ಸಂತೈಪನು ಎಂತ ಶಕ್ತಿಯಪ್ಪ ಶರಣ ಬಸವಣ್ಣನಿ ಇಂಥ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು ಶರಣ ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು ದಯಾಮೂರ್ತಿ ನಿನ್ನ ಪುಣ್ಯ ದಾಸೋಹವ ನಿತ್ಯ ಬಯಸಿ ಬಂದ ಭಕ್ತರಿಗೆ ಪ್ರಸಾದವ ದಯಾಮೂರ್ತಿ ನಿನ್ನ ಪುಣ್ಯ ದಾಸೋಹವ ನಿತ್ಯ ಬಯಸಿ ಬಂದ ಭಕ್ತರಿಗೆ ಪ್ರಸಾದವ ಕೈಯ ಒಡ್ಡಿ ಬೇಡಿದವರಿಗೆ ಮಾದನಿಯಾನಿ. ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರು ಆದಷ್ಟು ಬೇಗ ಪೂರ್ಣ ರೂಪದಲ್ಲಿ ಚೇತರಿಸಿಕೊಂಡು ಆರೋಗ್ಯವಂತರಾಗಿ ಮತ್ತೆ ಪುನಃ ದಾಸೋಹ ಮಹಾಮನೆಯಲ್ಲಿ ಭಕ್ತರಿಗೆ ದರ್ಶನ ಕೊಡುವುದರ ಮೂಲಕ ಆಶೀರ್ವದಿಸುವಂತೆ ಆಗಲಿ ಎಂದು ಭಕ್ತರು ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರಲ್ಲಿ ಪ್ರಾರ್ಥಿಸುತ್ತಿದ್ದಾರೆ. ಎಸ್ಬಿಆರ್ ಮಿನಿ ಘಟಿಕೋತ್ಸವ 2025 ಕಾರ್ಯಕ್ರಮದಲ್ಲಿ ಸಾಧಕ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಕಲಬುರಗಿಯ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಎಸ್ಬಿಆರ್ ಕಾಲೇಜಿನಲ್ಲಿ ಮಿನಿ ಘಟಿಕೋತ್ಸವ 2025 ಕಾರ್ಯಕ್ರಮವನ್ನು ರವಿವಾರ 27 ಜುಲೈ 2025 ಮಧ್ಯಾಹ್ನ 2:30 ಗಂಟೆಗೆ ಪೂಜ್ಯ ಡಾಕ್ಟರ್ ಬಸವರಾಜಪ್ಪ ಅಪ್ಪ ಸ್ಮರಣಾರ್ಥ ಭವನ ಅಪ್ಪ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ವಿಜೃಂಭಣೆಯಿಂದ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ನೀಟ್, ಐಐಟಿ, ಕೆಸಿಇಟಿ ಹಾಗೂ ದ್ವಿತೀಯ ಪಿಯುಸಿ ಬೋರ್ಡ್ ಪರೀಕ್ಷೆಯಲ್ಲಿ ಉತ್ಕೃಷ್ಟ ರ್ಯಾಂಕ್ ಪಡೆದ ಪ್ರತಿಭಾನ್ವಿತರಿಗೆ ನಗದು ಬಹುಮಾನ ನೀಡಿ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ಯಮಿಗಳ ಸಚಿವರಾದ ಶರಣಬಸಪ್ಪ ದರ್ಶನಾಪುರ್ ಆಗಮಿಸಿದ್ದರು. ಈ ಕಾರ್ಯಕ್ರಮವನ್ನು ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ, ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ ಹಾಗೂ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ದಿವ್ಯ ಆಶೀರ್ವಾದದಲ್ಲಿ ನಡೆಸಲಾಯಿತು. ಸಂಸ್ಥೆಯ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯನ್ನ ಪ್ರಶಂಸಿಸಿ ಹಾರೈಸಲು ಈ ಕಾರ್ಯಕ್ರಮವನ್ನು ಸಂಸ್ಥೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ನೀಟ್, ಐಐಟಿ, ಕೆಸಿಇಟಿ ಹಾಗೂ ದ್ವಿತೀಯ ಪಿಯುಸಿ ಬೋರ್ಡ್ ಪರೀಕ್ಷೆಯಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ 14 ವಿದ್ಯಾರ್ಥಿಗಳಿಗೆ ಸುಮಾರು 3.5 ಲಕ್ಷ ರೂಪಾಯಿಗಳ ಮೌಲ್ಯದ ನಗದು ಬಹುಮಾನ ಮತ್ತು ನೆನಪಿನ ಕಾಣಿಕೆ ಹಾಗೂ 116ಕ್ಕೂ ಅಧಿಕ ಸಾಧಕ ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಲಾಯಿತು. ನೀಟ್ನಲ್ಲಿ ಪ್ರಥಮ ಸ್ಥಾನ ಪಡೆದ ಕುಮಾರಿ ಕೋರೆನ್ ಫಾತಿಮಾ 720ಕ್ಕೆ 618 ಅಂಕ, ರಾಷ್ಟ್ರಕ್ಕೆ 514ನೇ ರ್ಯಾಂಕ್. ಇವಳಿಗೆ 1 ಲಕ್ಷ ರೂಪಾಯಿಗಳ ನಗದು ಬಹುಮಾನ ಮತ್ತು ನೆನಪಿನ ಕಾಣಿಕೆ ಕೊಟ್ಟು ಸನ್ಮಾನಿಸಲಾಯಿತು. ದ್ವಿತೀಯ ಸ್ಥಾನ ಪಡೆದ ಕುಮಾರಿ ಶ್ರೀನಿಧಿ ನೀಲಿ 720ಕ್ಕೆ 601 ಅಂಕ. ಇವಳಿಗೆ 50,000 ರೂಪಾಯಿ ನಗದು ಬಹುಮಾನ ಮತ್ತು ನೆನಪಿನ ಕಾಣಿಕೆ ಕೊಟ್ಟು ಸನ್ಮಾನಿಸಲಾಯಿತು. ತೃತೀಯ ಸ್ಥಾನ ಪಡೆದ ಕುಮಾರ್ ವೇಮಾರೆಡ್ಡಿ 720 ಅಂಕಗಳ ಪೈಕಿ 599 ಅಂಕ. ಈತನಿಗೆ 25,000 ರೂಪಾಯಿಗಳ ನಗದು ಬಹುಮಾನ ಮತ್ತು ನೆನಪಿನ ಕಾಣಿಕೆ ಕೊಟ್ಟು ಸನ್ಮಾನಿಸಲಾಯಿತು. ಜೊತೆಗೆ ನೀಟ್ ನಲ್ಲಿ 500ಕ್ಕೂ ಹೆಚ್ಚು ಅಂಕ ಪಡೆದ 61 ವಿದ್ಯಾರ್ಥಿಗಳನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಲಾಯಿತು. ರಾಷ್ಟ್ರಮಟ್ಟದ ಜೆಡಬ್ಲ್ಯೂ ಅಡ್ವಾನ್ಸ್ ಪರೀಕ್ಷೆಯಲ್ಲಿ ಉತ್ತಮ ರ್ಯಾಂಕ್ ಪಡೆದು ದೇಶದ ಪ್ರತಿಷ್ಠಿತ ಐಐಟಿ, ಎನ್ಐಟಿಗಳಲ್ಲಿ ಪ್ರವೇಶ ಪಡೆದ ವಿದ್ಯಾರ್ಥಿಗಳಾದ ಕುಮಾರ್ ಶಶಿಧರ್ ಬೀರಪ್ಪ ಐಐಟಿ ಧಾರವಾಡ ಎಐಆರ್ ಕ್ಯಾಟ್ ರ್ಯಾಂಕ್ 259. ಇವನಿಗೆ 50,000 ರೂಪಾಯಿಗಳ ನಗದು ಬಹುಮಾನ ಮತ್ತು ನೆನಪಿನ ಕಾಣಿಕೆ ಕೊಟ್ಟು ಸನ್ಮಾನಿಸಲಾಯಿತು. ಕುಮಾರ್ ವಿನಾಯಕ್ ದೊರೆ ಐಐಟಿ ಮುಂಬೈ ಎಐಆರ್ ಕ್ಯಾಟ್ ರ್ಯಾಂಕ್ 271. ಈತನಿಗೆ 25,000 ರೂಪಾಯಿ ನಗದು ಬಹುಮಾನ ಮತ್ತು ನೆನಪಿನ ಕಾಣಿಕೆ ಕೊಟ್ಟು ಸನ್ಮಾನಿಸಲಾಯಿತು. ಕುಮಾರ್ ಸದಾನಂದ ಲಕ್ಷ್ಮಣ್ ಐಐಟಿ ಬಿಎಚ್ಯು ವಾರಣಾಸಿ ಎಐಆರ್ ಕ್ಯಾಟ್ ರ್ಯಾಂಕ್ 282. ಈತನಿಗೆ 10,000 ರೂಪಾಯಿಗಳ ನಗದು ಬಹುಮಾನ ಮತ್ತು ನೆನಪಿನ ಕಾಣಿಕೆ ಕೊಟ್ಟು ಸನ್ಮಾನಿಸಲಾಯಿತು. ಸೋಹಂ ಬುಕ್ಕಾ ಐಐಟಿ ಮುಂಬೈ ಎಐಆರ್ ರ್ಯಾಂಕ್ 1581. ಈತನಿಗೆ 50,000 ರೂಪಾಯಿಗಳ ನಗದು ಬಹುಮಾನ ಮತ್ತು ನೆನಪಿನ ಕಾಣಿಕೆ ಕೊಟ್ಟು ಸನ್ಮಾನಿಸಲಾಯಿತು. ಕುಮಾರ್ ಅನಿಕೇತ್ ಮುಲ್ಗಿ ಎನ್ಐಟಿ ಸೂರತ್ಕಲ್ ಎಐಆರ್ ರ್ಯಾಂಕ್ 1748. ಈತನಿಗೆ 5,000 ರೂಪಾಯಿಗಳ ನಗದು ಬಹುಮಾನ ಮತ್ತು ನೆನಪಿನ ಕಾಣಿಕೆ ಕೊಟ್ಟು ಸನ್ಮಾನಿಸಲಾಯಿತು. ಜೊತೆಗೆ ಐಐಟಿ, ಎನ್ಐಟಿಯಲ್ಲಿ ಪ್ರವೇಶ ಪಡೆದ ಒಟ್ಟು 35 ವಿದ್ಯಾರ್ಥಿಗಳನ್ನು ಈ ಕಾರ್ಯಕ್ರಮದಲ್ಲಿ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಲಾಯಿತು.
ದ್ವಿತೀಯ ಪಿಯುಸಿ ಬೋರ್ಡ್ ಪರೀಕ್ಷೆಯಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ ಕುಮಾರಿ ಶಿವಾನಿ ಜಗನ್ನಾಥ್ 600 ಅಂಕಗಳ ಪೈಕಿ 588 ಇವಳಿಗೆ 10,000 ರೂಪಾಯಿ. ಕುಮಾರಿ ನವಮಿ ಪಲ್ಲೇರ್ 600 ಅಂಕಗಳ ಪೈಕಿ 588 ಇವಳಿಗೆ 10,000 ರೂಪಾಯಿ. ಕುಮಾರಿ ಕೊರೆನ್ ಫಾತಿಮಾ 600 ಅಂಕಗಳ ಪೈಕಿ 587 ಅಂಕ ಇವಳಿಗೆ 5,000 ರೂಪಾಯಿ. ಕುಮಾರಿ ಸೌಮ್ಯಶ್ರೀ ನಾಗಲೋಟ್ 600 ಅಂಕಗಳ ಪೈಕಿ 586 ಅಂಕ ಇವಳಿಗೆ 3,000 ರೂಪಾಯಿ ನಗದು ಬಹುಮಾನ ಮತ್ತು ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಲಾಯಿತು. ಕೆಸಿಇಟಿ ಪರೀಕ್ಷೆಯಲ್ಲಿ ಉತ್ತಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಾದ ಕುಮಾರಿ ಕೊರೆನ್ ಫಾತಿಮಾ ಇವಳಿಗೆ 25,000 ರೂಪಾಯಿ, ಕುಮಾರ್ ವಿನಾಯಕ್ ದೊರೆ ಇವನಿಗೆ 10,000 ರೂಪಾಯಿ, ಕುಮಾರ್ ಪ್ರಥಮೇಶ್ ಮಹಾಜನ್ ಇವನಿಗೆ 5,000 ರೂಪಾಯಿಗಳ ನಗದು ಬಹುಮಾನ ಮತ್ತು ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ 130ಕ್ಕೂ ಅಧಿಕ ಸಾಧಕ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಮತ್ತು ಪ್ರಸ್ತುತ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಎಂದು ಕಾಲೇಜಿನ ಪ್ರಾಚಾರ್ಯರಾದ ಎನ್ಎಸ್ ದೇವರ್ಕಲ್ ತಿಳಿಸಿದ್ದಾರೆ. ಎಸ್ಬಿ ವಿಜ್ಞಾನ ಪದವಿ ಕಾಲೇಜಿನ ನಿವೃತ್ತ ಭೌತಶಾಸ್ತ್ರ ಪ್ರಾಧ್ಯಾಪಕರಾದ ದಿವಂಗತ ಪ್ರೊಫೆಸರ್ ಎಸ್ಬಿ ಪತಂಗೆಯವರ ಸ್ಮರಣಾರ್ಥವಾಗಿ ಪತಂಗೆ ಕುಟುಂಬವು ಪ್ರತಿ ವರ್ಷ ರಾಷ್ಟ್ರಮಟ್ಟದ ಜೆಡಬ್ಲ್ಯೂ ಅಡ್ವಾನ್ಸ್ ನ ಪರೀಕ್ಷೆಯಲ್ಲಿ ಉತ್ತಮ ರ್ಯಾಂಕ್ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 50,000 ರೂಪಾಯಿ ಮೆರಿಟ್ ವಿದ್ಯಾರ್ಥಿ ವೇತನವನ್ನ ನೀಡುತ್ತಿದ್ದು, ಈ ವರ್ಷದ ವಿದ್ಯಾರ್ಥಿ ವೇತನವನ್ನು ಸೋಹಂ ರಾಜ್ಕುಮಾರ್ ಎಂಬ ವಿದ್ಯಾರ್ಥಿಗೆ ಶ್ರೀಮತಿ ನಿಂಗಮ್ಮ ಪತಂಗೆ ಇವರಿಂದ ನೀಡಲಾಯಿತು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ದಿಮೆಗಳ ಸಚಿವರಾದ ಶರಣಬಸಪ್ಪ ದರ್ಶನಾಪುರ್ ಅವರು ಮಾತನಾಡುತ್ತಾ, ವಿದ್ಯೆ ಎಂಬ ಅಸ್ತ್ರದಿಂದ ಸಮಾಜದ ಆರ್ಥಿಕ ಸಾಂಸ್ಕೃತಿಕ ಬದುಕಿನಲ್ಲಿ ಕ್ರಾಂತಿ ತಂದವರು ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರು ಶಿಕ್ಷಣಕ್ಕೆ ಪ್ರಥಮ ಆದ್ಯತೆಯನ್ನ ನೀಡಿ ಈ ಭಾಗದಲ್ಲಿ ಶೈಕ್ಷಣಿಕ ಕ್ರಾಂತಿ ಎನ್ನಬಹುದಾದ ಬದಲಾವಣೆಯನ್ನ ತಂದಿದ್ದಾರೆ. ದೀಪ ತನ್ನನ್ನು ತಾನು ಸುಟ್ಟುಕೊಂಡು ಇತರರಿಗೆ ಬೆಳಕು ಹಂಚಿದಂತೆ ಅಪ್ಪಾಜಿಯವರು ತಮ್ಮ ದುಡಿಮೆಯ ಮೂಲಕ ಈ ಭಾಗದ ಜನತೆಗೆ ಶಿಕ್ಷಣದ ಬೆಳಕು ನೀಡುತ್ತಿದ್ದಾರೆ. ಪೂಜ್ಯ ಅಪ್ಪ ಅವರು ನೆಟ್ಟ ಸಸಿ ಇಂದು ದೊಡ್ಡ ವೃಕ್ಷವಾಗಿ ಹಲವು ವಿದ್ಯಾರ್ಥಿಗಳ ಭವಿಷ್ಯವನ್ನ ಅರಳಿಸುತ್ತಿದೆ. ಈ ಭಾಗದ ಶೈಕ್ಷಣಿಕ ಇತಿಹಾಸವನ್ನ ಬದಲಾಯಿಸುವ ಮಹತ್ವದ ಕಾರ್ಯವನ್ನು ಅವರು ನಡೆಸಿದ್ದಾರೆ. ಇಂದು ನಾಡಿನ ಬೇರೆ ಬೇರೆ ಭಾಗಗಳಿಂದ ವಿದ್ಯಾರ್ಥಿಗಳು ಕಲಿಕೆಗಾಗಿ ಕಲಬುರಗಿಗೆ ಬರುತ್ತಿದ್ದಾರೆ ಎಂಬುದು ಅವರ ದೂರದೃಷ್ಟಿಯ ಫಲ ಎಂದು ಶ್ಲಾಘಿಸಿದರು. ಈ ಶಿಕ್ಷಣ ಸಂಸ್ಥೆಯ ಕಾರ್ಯಕ್ರಮವು ಮುಂದಿನ ಪೀಳಿಗೆಯ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಎಂಬ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದರು. ಶಿಕ್ಷಣಕ್ಕೆ ಪ್ರಥಮ ಆದ್ಯತೆಯನ್ನು ಈ ಭಾಗದಲ್ಲಿ ಶಿಕ್ಷಣದ ಮುಖಾಂತರ ಕ್ರಾಂತಿಕಾರಿಯಾದ ಬದಲಾವಣೆ ಆಗಲು ಸಾಧ್ಯ ಆದಂತ ಮನವರಿಕೆ ನಮ್ಮೆಲ್ಲರೂ ಮಾಡಿಕೊಟ್ಟು ಯಾವ ರೀತಿ ದೀಪ ತನ್ನನ್ನೇ ತಾನು ಸುಟ್ಕೊಂಡು ಜನರಿಗೆ ಬೆಳಕೊಡ್ತಕ್ಕಂಥ ಕೆಲಸ ಮಾಡ್ತದೆ, ಅದೇ ರೀತಿಯಲ್ಲಿ ಪರಮ ಪೂಜ್ಯ ಶರಣಬಸಪ್ಪ ಅಪ್ಪ ಅವರು ಸಾಕಷ್ಟು ಕಷ್ಟವನ್ನು ಪಟ್ಟು ಈ ಭಾಗದ ಜನತೆಗೆ ವಿದ್ಯೆ ಉತ್ತಮವಾದಂಥ ವಿದ್ಯೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರೆ ಸದಾ ಇವತ್ತು ನಾವೆಲ್ಲರೂ ಕೂಡ ಅವ್ರಿಗೆ ನೆನೆಸ್ಬೇಕಾಗ್ತದೆ. ಯಾಕಂದ್ರೆ ನಾವು ಚಿಕ್ಕವರಿದ್ದಾಗ ನೋಡ್ತೀವಿ, ಶಿಕ್ಷಣ ಮೇಲೆ ಬೆಂಗಳೂರು, ಧಾರವಾಡ, ಮಂಗಳೂರು ಆ ಕಡೆ ನಮ್ಮ ತಂದೆ ತಾಯಿಗಳು ನಮ್ಮ ಮಕ್ಕಳು ಹೆಚ್ಚಿನ ವಿದ್ಯಾವಂತರಾಗಲಿ ಅಂತೇಳಿ ಆ ಭಾಗದಲ್ಲಿ ಕಳಿಸ್ತಕ್ಕಂಥದ್ದು ನಾವು ನಮ್ಮ ಆ ಕಾಲದಲ್ಲಿ ನೋಡ್ತೀವಿ. ಪ್ರಾಸ್ತಾವಿಕವಾಗಿ ಮಾತನಾಡ್ತಕ್ಕ ಸಂದರ್ಭದಲ್ಲಿ ಶ್ರೀಶೈಲ್ ಹೊಗಾಡೆ ಅವರು ಕೂಡ ಸಂಪೂರ್ಣವಾಗಿ ಹೇಳಿದ್ದಾರೆ ಯಾವ ರೀತಿ ಕ್ರಮೇಣವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಈ ಭಾಗದ ಜನರ ಮನಸ್ಸಿನಲ್ಲಿ ಶರಣಬಸವೇಶ್ವರ ಶಿಕ್ಷಣ ಸಂಸ್ಥೆ ಯಾವ ರೀತಿ ಮನೆ ಮಾಡಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಹೇಳ್ತಾರೆ. Today, the event mini convocation. Name is mini convocation, but mega event in our academic calendar. We use this opportunity to felicitate proud toppers of our college. At the same time, we make use of this occasion to create a spark among the students which are there in the PUC first year and second year. I would like to put on the record, there are occasions where the students have expressed, after witnessing mini convocation, that spark or that chingari, what we call, they carried forward, studied hard,
with the thinking that why not me for the next time for felicitation. And that encouraging punch which they got from this occasion has shaped the future of many of our regular students. ಈ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾದ ಸಾಧಕ ವಿದ್ಯಾರ್ಥಿಗಳಾದ ಅನುಷ್ಕಾ ಅನಂತ್ ಕುಮಾರ್, ಸೋಹಂ ಬುಕ್ಕಾ, ಸದಾನಂದ್ ಜಾಧವ್, ಮೊಹಮ್ಮದ್ ಆತಿಫ್ ಅಹಮದ್, ಶಶಿಧರ್ ಬೀರಪ್ಪ, ಕೊರಿನ್ ಫಾತಿಮಾ ಹಾಗೂ ಪಾಲಕರು ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಶರಣಬಸವೇಶ್ವರ ವಿಜ್ಞಾನ ಪದವಿ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ರಾಮಕೃಷ್ಣ ರೆಡ್ಡಿ ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಎಸ್ಬಿಆರ್ ಕಾಲೇಜಿನ ಹಿಂದಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಚಂದ್ರಕಾಂತ್ ಪಾಟೀಲ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಕಾಲೇಜಿನ ಮೇಲ್ವಿಚಾರಕರಾದ ಡಾಕ್ಟರ್ ಶ್ರೀಶೈಲ್ ಹೋಗಾಡೆ ಇವರು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನಾಡಿ ಅತಿಥಿಗಳನ್ನು ಸ್ವಾಗತಿಸಿದರು. ಹನುಮಂತ್ ಪಿಜಿ ವಂದನಾರ್ಪಣೆಯನ್ನು ನಿರ್ವಹಿಸಿದರು. ಕಾಲೇಜಿನ ವಿದ್ಯಾರ್ಥಿಗಳಾದ ಕುಮಾರಿ ಖುಷಿ ಬಿರಾದಾರ್ ಹಾಗೂ ಸ್ಫೂರ್ತಿ ಕುಲಕರ್ಣಿ ನಿರೂಪಿಸಿದರೆ, ಕುಮಾರಿ ಯಶಸ್ವಿನಿ ಅತಿಥಿಗಳನ್ನು ಪರಿಚಯಿಸಿದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದರು. ಇಂದಿರಾ ಗಾಂಧಿ ಮಾಡಿದ ಕೆಲಸದಲ್ಲಿ ಅರ್ಧದಷ್ಟಾದರೂ ಕೆಲಸವನ್ನು ಮೋದಿ ಮಾಡಿ ತೋರಿಸಲಿ. ಇಂದಿರಾ ಗಾಂಧಿ ಬ್ಯಾಂಕ್ಗಳ ರಾಷ್ಟ್ರೀಕರಣ, ಭೂಮಿ ಉಳುಮೆಗೆ ತಂದ ಸುಧಾರಣೆ ಹಾಗೂ ಪಾಕಿಸ್ತಾನವನ್ನು 2 ಭಾಗ ಮಾಡಿದ್ದು ಸೇರಿದಂತೆ ಹಲವಾರು ಕ್ರಾಂತಿಕಾರಿ ಬದಲಾವಣೆ ಮಾಡಿದ್ದಾರೆ. ಇಂದಿರಾ ಗಾಂಧಿ ಅವರು 44 ಬಾರಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಇವರೇನು ಮಾಡಿದ್ದಾರೆ? ಮೊನ್ನೆ ರಾಹುಲ್ ಗಾಂಧಿ ಹೇಳಿದಂತೆ ಮೋದಿಯವರ ಬಗ್ಗೆ ಕೆಲ ಮೀಡಿಯಾಗಳು ಹೈಪ್ ಮಾಡುತ್ತಿದ್ದಾರೆ ಅಷ್ಟೇ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿ ನಡೆಸಿದ್ದಾರೆ. ಕಲಬುರಗಿಯಲ್ಲಿ ತಮ್ಮನ್ನು ಭೇಟಿಯಾದ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಅವರು ಈ ವಿಷಯ ಪ್ರಸ್ತಾಪಿಸಿದರು. ಇಂದಿರಾ ಗಾಂಧಿ ಅವರು ಮಾಡಿದಂಥ ಕೆಲಸಗಳು ಅರ್ಧ ಮಾಡಿ ತೋರಿಸ್ಲಿ. ಇದು ಜವಾಹರ್ಲಾಲ್ ನೆಹರು ರೆಕಾರ್ಡ್ ಬ್ರೇಕ್ ಮಾಡಲಿ, ಬೇರೆ ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡಲಿ, ಸಾಧನೆಯಲ್ಲಿ ರೆಕಾರ್ಡ್ ಬ್ರೇಕ್ ಮಾಡಬೇಕಲ್ಲ ಇವರೇ. ಮಾಡಿ ಯಾವುದಾದ್ರೂ ಒಂದು ಕ್ರಾಂತಿಕಾರಿ ಕೆಲಸ ಹೇಳಿಬಿಡ್ಲಿ ಇವ್ರು ಮಾಡಿರೋದು. ಈಗ ಇವರು ಇಂದಿರಾ ಗಾಂಧಿ ಅವರು ಬ್ಯಾಂಕ್ ನ್ಯಾಷನಲೈಸ್ ಮಾಡಿರೋದ್ರಿಂದನೇ ಇವತ್ತು ಇಷ್ಟೆಲ್ಲ ಆರ್ಥಿಕ ಸುಧಾರಣೆ ಆಗಿರೋದು. ಉಳುವನೆ ಭೂಮಿ ಅವ್ರಿಗೆ ಕೊಡಬೇಕು ಅಂದ್ಬಿಟ್ಟು ಮಾಡಿದಂಥ ಲ್ಯಾಂಡ್ ಗ್ರ್ಯಾಂಟ್ಸ್ ಇವತ್ತು ಇಂದಿರಾ ಗಾಂಧಿ ಅವರು. ಪಾಕಿಸ್ತಾನನ್ನ ವಿಭಜನೆ ಮಾಡಿದ್ರು. ಇವ್ರೇನು ಮಾಡಿದ್ರು ಇನ್ನೂ ಗೊತ್ತಿಲ್ಲ ನಮಗೆ ಸೀಸ್ ಫೈರ್ ಯಾರು ಮಾಡಿದ್ದಾರೆ ಅಂತ. ಟ್ರಂಪ್ ಅವರು 27 ಬಾರಿ ಹೇಳಿರೋದಾಗಲೇ, 27 ಬಾರಿ ನಾನು ಮಾಡಿಸಿದ್ದೀನಿ ಅಂತ. ನಮ್ಮ ಮೋದಿ ಸಾಹೇಬರು ಸುಮ್ಮನೆ ಕೂತಿದ್ದಾರೆ. ಇಂದಿರಾ ಗಾಂಧಿ ಅವರು ಪಾಕಿಸ್ತಾನಿಗೆ 2 ವಿಭಜನೆ ಮಾಡಿದರು. ಇವ್ರೇನು ಮಾಡಿದ್ದಾರೆ? ಬರೇ ಸೋಷಿಯಲ್ ಮೀಡಿಯಾ. ಮೊನ್ನೆ ರಾಹುಲ್ ಗಾಂಧಿ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಮೋದಿಯವರ ಇಮೇಜು ತಮ್ಮೆಲ್ಲರಿಂದನೇ ಆಗಿರೋದೇ ಹೊರತು ಅವರಿಗೆ ಯಾವುದೇ ಸಬ್ಸ್ಟೆನ್ಸ್ ಇಲ್ಲ, ಬರೇ ಗಾಳಿ. ಮೀಡಿಯಾದವರು ಕೆಲವು ಗೋಧಿ ಮೀಡಿಯಾಗಳಿದ್ದಾರೆ, ಪಂಪ್ ಹೊಡಿತಾರೆ, ಅದರಿಂದನೇ ಇರೋದು. ಇಂದಿರಾ ಗಾಂಧಿ ಅವರು 44 ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ನೀವೆಷ್ಟು ಮಾಡಿದ್ದೀರಾ? ಶೂನ್ಯ. ಫಸ್ಟ್ ಅವೆಲ್ಲ ಸಾಧನೆಗಳು ಮಾಡೋಕ್ಕೆ ಹೇಳಿ, ಅದಾದಮೇಲೆ ಇಂದಿರಾ ಗಾಂಧಿ ಅವ್ರ ಜೊತೆ ಕಂಪೇರ್ ಮಾಡ್ಲಿಕ್ಕೆ ಹೇಳಿ. ಎಲೆಕ್ಷನ್ ಕಮಿಷನನ್ನು ಕೈಗೊಂಬೆ ಮಾಡಿಬಿಟ್ಟು ನೀವು ಇವತ್ತು ಎಲೆಕ್ಷನ್ಗೆ ಚುನಾವಣೆ ಗೆಲ್ತಾ ಇದ್ದೀರಾ, ಅದ್ರ ಬಗ್ಗೆ ಚರ್ಚೆಗೆ ಬರ್ತಾರಾ? ಎಸ್, ಕರ್ನಾಟಕದಲ್ಲೂ ಆಗಿದೆ, ಕೊಡ್ತೀವಿ ಮಾಹಿತಿ ತಮಗೆ. ಎಸ್, ಪ್ರೂಫೇ ಕೊಡ್ತೀವಿ. ಕುಲಕರ್ಣಿ ಸಾಹೇಬ್, ನಾನೇನು ಹೇಳ್ತಾ ಇದ್ದೀನಿ, ಯಾವತ್ತಾಗೂ ತಮ್ಮ ಮುಂದೆ ಬಂದಾಗ ವಿತೌಟ್ ಡಾಕ್ಯುಮೆಂಟ್ಸ್ ಬಂದಿದ್ದೀನಾ? ಇವಾಗ ಎಲೆಕ್ಷನ್ ಕಮಿಷನ್ ಇಲ್ಲಿ ನಡೆದಿದೆ ಅಂತ, ಕರ್ನಾಟಕದಲ್ಲಿ ಆಗಿದೆ ಅಂತ ಮೊನ್ನೆ ಮಾಹಿತಿ ರಾಹುಲ್ ಗಾಂಧಿ ಅವ್ರು ಕೊಟ್ಟಿದ್ದಾರೆ. ಅವ್ರೇನು ಹೇಳಿದ್ದಾರೆ? ಸ್ವಲ್ಪ ಟೈಮ್ ಕೊಡಿ, ಇದು ಪಾರ್ಲಿಮೆಂಟ್ನಲ್ಲಿ ಭಾಳ ಪ್ರಮುಖವಾದಂಥ ಚರ್ಚೆ ನಡೆದಿದೆ, ಅದಾದಮೇಲೆ ಇದಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರದ್ದಾದಮೇಲೆ ಇಲ್ಲಿ ನಾವು ಇದ್ದೇ ಇರ್ತೀವಲ್ಲ, ಎಲ್ಲೋಡೋಗ್ತೀವಿ. ನಾನು ಆ ದಾಖಲೆಗಳನ್ನು ನೋಡಿದ್ದೇನೆ, ಆಯಿತಾ? ವಾಟ್ ಎವರ್ ಇಟ್ ಈಸ್, ಎಲೆಕ್ಷನ್ ಪೆಟಿಷನಿಗೆ ನಿಮಗೆ ಒಂದು 60-80 ದಿನ ಇರ್ತದೆ. ಅದ್ರ ಒಳಗಡೆ ನೀವು ಎಲೆಕ್ಷನ್ ಪೆಟಿಷನ್ ಹಾಕ್ಬೋದು, ಪ್ರೊವೈಡೆಡ್ ಯು ಹ್ಯಾವ್ ದಿ ಇನ್ಫಾರ್ಮೇಷನ್. ಈ ಸಂದರ್ಭದಲ್ಲಿ ಅವರೊಂದಿಗೆ
ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಕಲಬುರಗಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಜರ್ ಆಲಂ ಖಾನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸರಕಾರಿ ಪದವಿ ಪೂರ್ವ ಕಾಲೇಜು ಕಮಲಾನಗರದ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿ ವಯೋನಿವೃತ್ತರಾದ ಠಾಕೂರ್ ಶೈಲೇಂದ್ರ ಸಿಂಗ್ ರವರಿಗಾಗಿ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಸರ್ಕಾರದ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕಲಬುರಗಿಯ ಸರಕಾರಿ ಪದವಿ ಪೂರ್ವ ಕಾಲೇಜು ಕಮಲಾನಗರ, ತಾಲೂಕಾ ಆಳಂದ್, ಜಿಲ್ಲಾ ಕಲಬುರಗಿಯಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿರುವ ಠಾಕೂರ್ ಶೈಲೇಂದ್ರ ಸಿಂಗ್ ರವರ ವಯೋನಿವೃತ್ತಿಯ ಪ್ರಯುಕ್ತ ಬೀಳ್ಕೊಡುಗೆ ಸಮಾರಂಭವು ದಿನಾಂಕ 27 ಜುಲೈ 2025ರಂದು ಸಾಯಂಕಾಲ ಕಲಬುರಗಿ ನಗರದ ಸೇಡಂ ರಸ್ತೆಯ ಎಎಸ್ಐಸಿ ಆಸ್ಪತ್ರೆಯ ಎದುರುಗಡೆ ಇರುವ ಖಾಸಗಿ ಹೋಟೆಲ್ನಲ್ಲಿ ಜರುಗಿತು. ಮೊದಲಿಗೆ ಸಸಿಗೆ ನೀರು ಹಾಕುವ ಮೂಲಕ ಬೀಳ್ಕೊಡುಗೆ ಸಮಾರಂಭಕ್ಕೆ ಚಾಲನೆ ನೀಡಲಾಯಿತು. ನಂತರ ವೇದಿಕೆ ಮೇಲೆ ಆಸೀನರಾದ ಅತಿಥಿ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ತದನಂತರ ಅತಿಥಿಗಳು ಠಾಕೂರ್ ಶೈಲೇಂದ್ರ ಸಿಂಗ್ ರವರ ಕುರಿತು ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದರು. ಅದೇ ರೀತಿ ಠಾಕೂರ್ ಶೈಲೇಂದ್ರ ಸಿಂಗ್ ರವರ ಆಪ್ತೇಷ್ಟ ಬಂಧು ಮಿತ್ರರು ತಮ್ಮ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದರು. ಠಾಕೂರ್ ಅವ್ರ ಬಗ್ಗೆನೇ ಒಂದು ಎರಡು ಮಾತು ಹೇಳಬೇಕಾಗಿದೆ ಅಷ್ಟೇ. ಯಾಕಂದರೆ ಇಲ್ಲಿ ಯಾವುದೋ ತತ್ವಜ್ಞಾನ ಹೇಳುವಂಥ ಕಾರ್ಯಕ್ರಮ ಆಗಲಿಲ್ಲ. ನಾನು ಉಪನಿರ್ದೇಶಕನಾದ ಮೇಲೆ ಗುಲ್ಬರ್ಗ ಜಿಲ್ಲೆಯ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಮೇಲೆ ಅತ್ಯಂತ ಶಿಸ್ತು ಬದುಕಿನೊಳಗೂ ಮತ್ತು ಇಲಾಖೆ ಕೆಲಸದೊಳಗೂ ಸಹಿತ ಎಷ್ಟರ ಮಟ್ಟಿಗೆ ಶಿಸ್ತನ್ನು ಅಳವಡಿಸಿಕೊಂಡಿರ್ತೀನಿ ಅಂತ ಠಾಕೂರ್ ಅಂದರೆ, ನನ್ನಂಥವ್ರಿಗೆ ತುಂಬ ಹೊಟ್ಟೆ ಕಿಚ್ಚು ಹುಟ್ಟುವಷ್ಟರ ಮಟ್ಟಿಗೆ ಶಿಸ್ತು ಅವನ ಜೀವನದೊಳಗೆ ನೆಚ್ಕೊಂಡಿದ್ದಾನೆ. ಯಾವುದೇ ಕೆಲಸ ಒಪ್ಪಂದ್ರೂ ಸಹಿತ ಶಿಸ್ತು ಭಾಳ ಅವನಿಗೆ ಇದರಲ್ಲಿತ್ತು. ವೃತ್ತಿಯಲ್ಲಿಯೂ ಅಷ್ಟೇ ಶಿಸ್ತು, ಇಲಾಖೆ ಕೆಲಸನೂ ಸಹಿತ ಅಷ್ಟೇ ಪ್ರಾಮಾಣಿಕವಾಗಿ ಶಿಸ್ತಿನಿಂದ ಮಾಡ್ತಾಯಿದ್ದರು. ನಾನು ಉಪನಿರ್ದೇಶಕನಾದ ಮೇಲೆ ಕೆಲವು ಹೊಸ ಹಾದಿಗಳಿಗೆ ನಾಟಿ ಹಾಡಿದ್ದೇನೆ. ಶೈಲೇಂದ್ರ ಸಿಂಗ್ ಠಾಕೂರ್ ಅವರು ನನಗೆ ಪರಿಚಯ ಆಗಿದ್ದು 2003ರಿಂದ. 2003ಕ್ಕೆ ನಾನು ಗರ್ಲ್ಸ್ ಕಾಲೇಜಿಗೆ ಬಂದಾಗ, ಗೌರ್ಮೆಂಟ್ ಗರ್ಲ್ಸ್ PU ಕಾಲೇಜಿಗೆ ಬಂದಾಗ ಶೈಲೇಂದ್ರ ಸಿಂಗ್ ಠಾಕೂರ್ ಅವರು ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಲೆಕ್ಚರ್ ಆಗಿದ್ದರು. ಅವರು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ಏನಿತ್ತು ಅಲ್ಲಿ ನಮ್ಮ ಗರ್ಲ್ಸ್ ಕಾಲೇಜಿನಾಗ ಅದೇ ಸ್ಟಾಫ್ ರೂಮ್ ಅಂತಿದ್ದಂಗಿತ್ತು. ಯಾಕಂತಂದರೆ ನಮ್ಮ ಬಸವರಾಜ್ ಬಿರಾದರ್ ಸರು ಅವರು ಕ್ಲೋಸ್ ಫ್ರೆಂಡ್ಸು, ಅವ್ರು ಅಲ್ಲಿ ಕೂತ್ರಂದ್ರೆ ಎಲ್ಲರೂ ಅಲ್ಲೇ ಕೂಡ, ಶಾಣಗೌಡರು ನಾವು ಎಲ್ಲರೂ ಅಲ್ಲೇ ಕೂಡ್ತಿದ್ದೀವಿ. ಆ ಕಂಪ್ಯೂಟರ್ ಸೈನ್ಸ್ ಹೆಂಗಿತ್ತಂದ್ರೆ ಅಷ್ಟೊತ್ತಿಗೆ ಅವರು ಪೂರ್ತಿ ಚಾರ್ಜ್ ಯಾರಿಗೆ ಕೊಟ್ಟರು ಅಂದ್ರೆ ನಮ್ಮ ಉಪ್ಪಿನ ಸರಿಗೆ ಕೊಟ್ಟರು ಅವ್ರು ಚಾರ್ಜ್ ಪೂರ್ತಿ. ಹಂಗೆ ಅವರು ಅಂಥ ವ್ಯಕ್ತಿತ್ವ ಅಂದರೆ ಒಬ್ಬೊಬ್ಬರ ಮೇಲೆ ವಿಶ್ವಾಸ ಮಾಡೋದು. ಆ ಶೈಲೇಂದ್ರ ಸಿಂಗ್ ಠಾಕೂರ್ ಅವ್ರದ್ದು ಇನ್ನೊಂದು ವಿಚಾರ ಅಂತಂದರೆ, ಈಗಾಗಲೇ ನಮ್ಮ ಮುಳೆಗಾಂವ್ ಸರ್ ಹೇಳಿದಂಗೆ ಭಾಳ ಇಲಾಖೆ ಕೆಲಸ ಶಿಸ್ತಿನಿಂದ ಮಾಡೋರು. ಆದರೆ ಒಂದೇ ಅವ್ರು ಹೇಳಿದ್ದು ಕರೆಕ್ಟೇ ಅದವ್ರು, ಯಾಕಂದರೆ ಅಧಿಕಾರಿಗಳು ಯಾವಾಗಲೂ ಅಬ್ಸರ್ವೇಷನ್ ಭಾಳ ಕರೆಕ್ಟಾಗಿ ಮಾಡ್ತಾರೆ ಅಂತ ಅನ್ನಿಸ್ತದೆ ನನಗೆ. ಯಾಕಂದರೆ ಏನಾರ ಒಂದು ಮಾಡಬೇಕಾಯ್ತು ಅಂದ್ರೆ ಅವರು ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತಿದ್ರು. ಈಗ ಆ ರೀತಿ ವ್ಯಕ್ತಿತ್ವ ಹೊಂದಿದಂಥವ್ರು ಠಾಕೂರ್ ಸರ್ ಅವರು ನೋಡಿದ್ರೆ ಗೊತ್ತಾಗ್ತದೆ. ರಿಟೈರ್ಡ್ ಆಫಿಷಿಯಲಿ ರಿಟೈರ್ಡ್ ಆಗಿರ್ತಾರೆ, ಆದರೆ ಅವ್ರ ಮುಖ ನೋಡಿದ್ರಾಗಲಿ ಅವ್ರ ವ್ಯಕ್ತಿತ್ವ ನೋಡಿದ್ರಾಗಲಿ ಅವರು ಟಯರ್ಡ್ ಆಗಿಲ್ಲ. ನಾವು ಸುಮಾರು 20 ವರ್ಷಗಳಿಂದ ಅವರನ್ನು ನೋಡ್ತಾ ಇರ್ತೀವಿ. ಎಲ್ಲ ನೇರ ನೋಡಿ ಎಲ್ಲವನ್ನೇ ಇದ್ದಂಗೆ ಮಾತಾಡೋರು. ಎಷ್ಟೋ ಸಲ ಕೆಲವೊಮ್ಮೆ ನಾವು ಶರಣಗೌಡರು ಕೆಲವೊಮ್ಮೆ ಅವರನ್ನು ಏನಾದರೂ ಕೇಳೋಣ ಅಂತ ಕೆಲವೊಮ್ಮೆ ರೇಗಿಸ್ತಿದ್ದೀವಿ. ಬಟ್ ಅವರು ಅಷ್ಟೇ ಸ್ಟ್ರೈಟಾಗಿ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಉತ್ತರವನ್ನು ಹೇಳ್ತಾ ಇದ್ರು. ಮತ್ತು ಎಲ್ಲ ಮುಳೆಗಾಂವ್ ಸರ್ ಹೇಳ್ದಂಗೆ ಮಲ್ಟಿ ಫೆಸೆಟೆಡ್ ಪರ್ಸ್ನಾಲಿಟಿ. ಬರೀ ಟೀಚಿಂಗ್ ಅಷ್ಟೇ ಅಲ್ಲ, ಟೀಚಿಂಗ್ ಇರ್ಬೋದು, ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಅದೇ ರೀತಿ ಸಂಗೀತ, ಸಾಹಿತ್ಯ, ವಚನ ಗಾಯನ ಎಲ್ಲವನ್ನು ಅದ್ಭುತವಾಗಿ ಪ್ರೆಸೆಂಟ್ ಮಾಡುವಂಥ ವ್ಯಕ್ತಿತ್ವ ಠಾಕೂರ್ ಸರ್ ಅವ್ರದ್ದು. कुछ चेहरे ऐसे होते हैं जो जाने पहचाने लगते हैं. कुछ चेहरे ऐसे होते हैं जो जाने पहचाने लगते हैं. जहाँ अपने हो जाते हैं बेगाने, ये अपने होते हैं. पता नहीं आज मेरे गॉडफादर, मेरे गुरु श्री धर्म सिंह जी का पुण्यतिथि भी है. ये संजोग है.
मेरे साथ बड़ा अजीब संजोग है। इस परिवार से मेरा क्या नाता है, क्या रिश्ता है, मैं भूल नहीं सकता। और वो इतना अटूट और इतना बड़ा है, वो समय नहीं है। लेकिन मैं आज एक बात सम्मान्य श्री धर्म सिंह जी साहब के ताल्लुक से लिखा था। सोच रहा था कि कुछ चेहरे जब अब हमसे बिछड़ जाते हैं, वो इतने याद आते हैं, उनकी एक एक बात याद आती है और उनके जो कारनामे हैं हमको वो चेहरों की तड़प महसूस करते हैं। ಶೈಲೇಂದ್ರ ಸಿಂಗ್ ಠಾಕೂರ್ ಅವ್ರ ಬಗ್ಗೆ ಒಂದೆರಡು ವಿಚಾರಗಳನ್ನು ಈ ವೇದಿಕೆ ಮುಖಾಂತರ ನಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಶೈಲೇಂದ್ರ ಸಿಂಗ್ ಠಾಕೂರ್ ಸರ್ ಅವರು ಒಬ್ಬ ಒಳ್ಳೆಯ ವ್ಯಕ್ತಿಯವರು. ಅವರಿಗೆ ನಮಗೆ ಬಹಳ ದಿನಗಳಿಂದ ಸ್ನೇಹ ಇದೆ. ಅವರು ಬೀದರ್ನಿಂದಲೂ ಕೂಡ ನಮಗೆ ಸ್ನೇಹಿತರು. ಯಾಕಂತಂದರೆ ನನ್ನ ವಿದ್ಯಾಭ್ಯಾಸ ಬೀದರ್ನಲ್ಲಿ ಚೌಬರವಲ್ಲಿ ಅವರು ಫೋಟೋ ಸ್ಟುಡಿಯೋ ಇತ್ತು. ನಮ್ಮದು ಚೌಬರವಲ್ಲಿ ಸಿಂಧೋಲ್ ಗಲ್ಲಿ, ತಗರನವ್ರ ಗಲ್ಲಿ ಅಂತ ಕರೀತಾರೆ, ಅಲ್ಲಿ ನಮ್ಮ ಮಿಸ್ಸಸ್ ಅವ್ರ ಮನೆ ಇತ್ತು. ನಾವು ಅಲ್ಲಿ ಓದ್ತಾ ಇರಬೇಕಾದ್ರೆ ಅವರು ಬಹಳ ಆತ್ಮೀಯತೆಯಿಂದ ನಮ್ಮನ್ನು ಕಾಣ್ತಾ ಇದ್ದರು. ಮತ್ತು ಜೊತೆಗೆ ಅವರು ಮುಂದೆ ಗುಲ್ಬರ್ಗಕ್ಕೆ ಬಂದ ನಂತರ ಕೂಡ ಆ ಒಂದು ಸ್ನೇಹ ಸಂಬಂಧ ಅಷ್ಟೇ ಗಾಢವಾಗಿ ಮುಂದುವರೆದು ಬಂದಿದೆ. ಮತ್ತು ಅವರೊಬ್ಬ ಬಹಳ ಸ್ನೇಹಜೀವಿ ಮತ್ತು ಹಾಡುಗಾರರು. ಯಾವಾಗಲೂ ಅವರು ಬಹಳ ಸೌಮ್ಯತೆಯಿಂದ ವರ್ತನೆ ಮಾಡ್ತಕ್ಕಂಥವ್ರು. ಅವ್ರಿಗೆ ಯಾವುದೇ ಹಾರ್ಡ್ ಪದಗಳು ಇಷ್ಟ ಆಗಂಗಿಲ್ಲ ಅವರಿಗೆ. ಈ ಇಂಡೈರೆಕ್ಟ್ ಮೀನಿಂಗು, ಡೈರೆಕ್ಟ್ ಏನಿದ್ರು ಡೈರೆಕ್ಟ್ ಮಾತಾಡ್ಬೇಕು ಅವ್ರ ಜೊತೆ. ಇಂಡೈರೆಕ್ಟ್ ಮಾತಾಡಿದ್ರೆ ಭಾಳ ಅವರು ಒಂದು ರೀತಿಯಿಂದ ಮುಖ ಹಿಂಡ್ಕೊಳ್ತಿದ್ರು. ಅಂದ್ರೇನು, ಅವ್ರಿಗೆ ನೇರ ಮಾತಾಡಿ ಅಭ್ಯಾಸವಿನ ಮತ್ತು ಆ ಬೇರೆ ಮೀನಿಂಗ್ ಬೇರೆ ಥರ ಮಾತಾಡಿ ಅಭ್ಯಾಸ ಇಲ್ಲ ಅವರಿಗೆ. ನನಗೆ ಅವರು ಪರಿಚಯ ಆಗಿದ್ದು 2022ರಲ್ಲಿ. ನಾನು ಬಾಗಲಕೋಟೆಯಲ್ಲಿದ್ದೆ. ಟ್ರಾನ್ಸ್ಫರ್ ತೊಗೋಬೇಕಾಗಿತ್ತು ಗುಲ್ಬರ್ಗಾದಲ್ಲಿ. ಎಲ್ಲಿ ತಗೋಬೇಕು ಅನ್ನೋದು ನನಗೆ ಬಹಳ ಒಂದು ಟೆನ್ಷನ್ ಆಗ್ತಾಯಿತ್ತು. ಸುಮಾರು 9 ವರ್ಷ ಅಲ್ಲಿ ಬಾಗಲಕೋಟೆಯಲ್ಲಿ ಕೆಲಸ ಮಾಡಿದೆ. ನಮ್ಮೂರಿಗೆ ಬರಬೇಕು, ಗುಲ್ಬರ್ಗ ಬರಬೇಕು, ಎಲ್ಲಿ ಬರಬೇಕು ಅನ್ನೋ ಒಂದು ಟೆನ್ಷನ್. ಅಂಥದ್ರಲ್ಲಿ ಸರ್ ಅವ್ರ ನಂಬರ್ ಆಗಲಿ, ಅವ್ರು ಪರಿಚಯ ಮಾಡಿಕೊಟ್ಟವರು ನಮ್ಮ ಸಹೋದರಿ ಡಾಕ್ಟರ್ ಪ್ರಭಾವತಿ, SP ಗರ್ಲ್ಸ್ ಕಾಲೇಜ್ ಹೊರಗಡೆ, ಅಲ್ಲಿ ಗರ್ಲ್ಸ್ ಕಾಲೇಜಲ್ಲಿ ಕೆಲಸ ಮಾಡ್ತಾರೆ, ಇತಿಹಾಸ ಉಪನ್ಯಾಸಕಿ. ಅವ್ರು ನನಗೆ ನಂಬರ್ ಕೊಟ್ಟರು. ಸರ್ ಇದ್ದಾರೆ, ಶೈಲೇಂದ್ರ ಸಿಂಗ್ ಠಾಕೂರ್ ಅವರು ಇದ್ದಾರೆ, ಪ್ರಾಚಾರ್ಯರು, ನೀವು ಕಮಲಾನಗರ್ ತಗೋ ಅಂತ ಹೇಳ್ಬಿಟ್ಟು ಅವ್ರಿಗೆ. ಸೊ ನಂಬರ್ ತೊಗೊಂಡಾಗ ಸರ್ ಜೊತೆ ಮಾತಾಡಿದೆ. ನಾನು ಪ್ರಭಾವನು ಹೇಳಿದ್ದೆ. ಶೈಲೇಂದ್ರ ಸಿಂಗ್ ಅಂದಾಗ ಸ್ವಲ್ಪ ನನಗೆ ಹೆದರಿಕೆ ಆಯಿತು. ಸಿಂಗ್ ಅಂದರೆ ಸ್ವಲ್ಪ ಗಾಂಭೀರ್ಯ, ಏನೋ ಒಂಥರ ಇರ್ತಾರಪ್ಪ ಹೆಂಗೆ ಅನ್ನೋದೊಂದು. ಸೊ ಅವ್ರ ಜೊತೆ ಮಾತಾಡಿದಾಗ ನಂಗೆ ಅನ್ನಿಸ್ತು ಕಾಲೇಜ್ ತೊಗೋಬೇಕು ಅನ್ನಿಸ್ತು. ಮುಂದೆ ನನಗೆ ಕಮಲಾನಗರ ಸಿಕ್ಬಿಟ್ಟು ನಾನು ಲೋಕಲ್ ಆಳಂ ತಗೋಬೇಕು, ಇಲ್ಲ ಬೇರೆ ಬೇರೆ ಭಾಳಷ್ಟು ಕಾಲೇಜಲ್ಲಿ ಖಾಲಿ ಇದ್ದು. ಸರ್ ಅವರ ಒಡನಾಟ, ಅವ್ರು 4-5 ಸಲ ಫೋನ್ ಮಾಡಿದಾಗ ಗೊತ್ತಾಯಿತು ಆ ವ್ಯಕ್ತಿತ್ವ ಎಂಥದ್ದು ಅನ್ನೋದು. सरकारी नौकरी में आना और रिटायरमेंट लेना, ये सरकारी नौकरों की सहज प्रक्रिया होती है. हम देख रहे हैं कि शैलेंद्र भैया अभी दूल्हे की तरह लग रहे हैं. ऐसा नहीं लग रहा कि वो 60 के हुए हैं और रिटायर होने की कगार पर है. जैसा कि सर ने कहा, वो नौकरी से तो रिटायर हो गए हैं, लेकिन टायर्ड वो नहीं होंगे. जब उनको क्योंकि हम दोनों का बचपन तकरीबन, देवेंद्र भैया का बचपन, मेरे भी भाई गुजर गए, हम सबका बचपन लगभग एक साथ ही शुरू हुआ. जब हम देखते थे, पढ़ते थे डिग्री में, मुझे नहीं लगता था कि ये लेक्चरर बनेंगे, क्योंकि संगीत से इतना लगाव था उनको. ऐसा नहीं महसूस होता था कि आगे चल करके ये शिक्षा के क्षेत्र में कदम रखेंगे. लेकिन ये भगवान की इच्छा और उनका अथक प्रयास है. हम माइनॉरिटी के लोग, मैं कहती हूँ कि राजपूत हमारा समाज जो है पिछड़ा हुआ समाज माना जाता है. 75% ನಮ್ಮ ಶೈಲೇಂದ್ರ ಸಿಂಗ್ ಅವರ ಬಳಗದವರು, 25% ಶೈಲೇಂದ್ರ ಬಳಗದವರು, 25% ಶೈಲೇಂದ್ರ ಸಿಂಗ್ ಅವರ ಒಳ ಬಳಗದವರು, ಮತ್ತು 75% ಯಾಕಂತಂದರೆ ಶೈಲೇಂದ್ರ ಸಿಂಗ್ ಅವರ ಆತ್ಮೀಯ ಬಳಗದವರು. ಭಾಳ ಖುಷಿ ಆಗ್ತಾಯಿದೆ, ಭಾಳ ಖುಷಿ ಆಗ್ತಾಯಿದೆ. ಏನಿದೆ ಅಂದರೆ ನಿವೃತ್ತಿ ಅಂದರೆ
ನಮ್ಮ ವೃತ್ತಿಯಿಂದ ನಿವೃತ್ತಿ ಆಗೋದು. ನಿವೃತ್ತಿ ಅಂದರೆ ನಮ್ಮ ವೃತ್ತಿಯಿಂದ ನಿವೃತ್ತಿ ಆಗೋದು. ಶೈಲೇಂದ್ರ ಸಿಂಗ್ ಅವರು ಸುಮಾರು ವರ್ಷ ತಮ್ಮ ಮಧ್ಯದಲ್ಲಿ ಕೆಲಸ ಮಾಡಿ ಹೆಸರು ಗಳಿಸಿ ತಮ್ಮದೇ ಆದಂಥ ಒಂದು ಒಳ್ಳೆಯ ಕೆಲಸ ಮಾಡಿ ಒಂದು ಅಂಕದಲ್ಲಿ ತಮ್ಮ ಹೆಸರು ಗಳಿಸ್ಕೊಡ್ತಾರೆ. ಈಗಾಗಲೇ ಭಾಳಷ್ಟು ಜನರು ಮಾತಾಡಿದ್ರು ಶೈಲೇಂದ್ರ ಸಿಂಗ್ ಬಗ್ಗೆ ಹೊಸಬ್ರು, ಶೈಲೇಂದ್ರ ಸಿಂಗ್ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ರು ಎಲ್ಲ ಹೇಳಿದ್ರು. ಬಟ್ ಅದರ ಜೊತೆ ಲೆಕ್ಕ ತಿಳಿಸಿದ್ರೆ ನಾವು ಸುಮಾರು 30, 25, 40 ವರ್ಷ ಕೆಲಸ ಮಾಡ್ತೀವಿ. ಇದರಲ್ಲಿ ಏನು ಸರ್ಕಾರಿ ಹಣವನ್ನು ಉಪಯೋಗಿಸಿ ಎಷ್ಟು ಸೇವೆ ಸಲ್ಲಿಸಬೇಕು ಅನ್ನೋದೊಂದು ಅವರಿಗೆ ಅರ್ಥ ಗಂಭೀರವಾಗಿ ಅರ್ಥ ಮಾಡಿಕೊಂಡು ಸೇವೆ ಸಲ್ಲಿಸಿದ್ದಾರೆ. ಯಾಕಂದ್ರೆ ನನಗೆ ಗೊತ್ತಾಗ್ತಿತ್ತು. ಯಾಕಂದರೆ ಉಳೆಗಾಂವ್ ಜೆ ಡಿ ಅವರು ಏನು ಹೇಳಿದ್ರೆ ಶೈಲೇಂದ್ರ ಅವರು ಯಾವೇ ಟೈಮ್ನಲ್ಲಿ ಯಾವುದೇ ಕೆಲಸ ಅವ್ರಿಗೆ ಸಂಬಂಧ ಇರಲಾರ್ದ ಕೆಲಸ ಕೊಟ್ಟರು ಕೂಡ ಖುಷಿಯಾಗಿ ನಮಗೆ ಮಾಡಿಕೊಡ್ತಾ ಇರ್ತಾರೆ. ದಟ್ ಇಂಡಿಕೇಟ್ಸ್ ಎಷ್ಟೋ ಜನ ಇದ್ದಾರೆ ನಮ್ಮಲ್ಲಿ ಆಫೀಸಲ್ಲಿ, ಬೇರೆ ಆಫೀಸಲ್ಲಿ ಏನು ಬಾಪೇಜ್ ಮಾಡಿ ನಮ್ದು ಆಲ್ರೆಡಿ ಡ್ಯೂಟಿ ಅಂತ ಇರ್ತಾರೆ. ಬಟ್ ಇವ್ರು ಆಗಲ್ಲ, ಅದು ಎಕ್ಸೆಪ್ಟ್ ಮಾಡ್ಕೊಂಡು. ಆಮೇಲೆ ಇನ್ನೊಬ್ರು ಇವ್ರು ಹೇಳಿದ್ರು ನನಗೆ ಫಿರಾದರ್ ಅವರು ಟೈಮ್ ಟೇಬಲ್ ಕಮಿಟಿ ಮೆಂಬರ್ ಇರ್ತಿದ್ರು ಅಂತ ಹೇಳಿ. ಟೈಮ್ ಟೇಬಲ್ ಕಮಿಟಿ ಇಸ್ ನಾಟ್ ಎ ಸ್ಮಾಲ್ ಕಮಿಟಿ, ಇಷ್ಟು ಕಾಂಪ್ಲಿಕೇಟೆಡ್ ಇರ್ತಲ್ಲ. ABCDEFGH ಸೆಕ್ಷನ್ಸ್ ಪೀಚ್ 1, 2 ಅವೆಲ್ಲ ಟೀಚರ್ಸ್ ಗೊತ್ತಲ್ಲ ನಿಮಗೆ. ಸರ್ಕಾರದಲ್ಲಿ ಟೀಚರ್ಸ್ ಭಾಳ ಕಡಿಮೆ ಇರ್ತಾರೆ, ಅವಷ್ಟು ಟೀಚರ್ಸ್ ಅಡ್ಜಸ್ಟ್ ಮಾಡಬೇಕು ಅಂತ ಒಂದು ಟಫ್ ಕೆಲಸ ಮಾಡಿದ್ದಾರೆ. ಅಂದರೆ ಈಸ್ ಅ ವೆರಿ ಗ್ರೇಟ್ पर्सन. फर्स्ट सर को कांग्रेचुलेशन, क्योंकि तो आपके हमारे लाइन में आए। सर आपका नाम है शैलेंद्र, सर आपका नाम है शैलेंद्र। शैलेंद्र यानी पर्वतों का राजा, शैलेंद्र यानी पर्वतों का राजा। पर्वतों से बहती है गंगा यमुना भागीरथी की धार, पर्वतों से बहती है गंगा यमुना भागीरथी की धार। खलखल ध्वनि से वातावरण होता है सदाबहार, खलखल ध्वनि से वातावरण होता है सदाबहार। वैसे ही शैलेंद्र सर के सारे गम के मधुर स्वर से, वैसे ही शैलेंद्र सर के सारे गम के मधुर स्वर से संगीत के महफिल में आती है बहार, संगीत के महफिल में आती है बहार। धार्मिक या सांस्कृतिक कार्यक्रम में, धार्मिक या सांस्कृतिक कार्यक्रम में गीत और भजन से गूंजता है झंकार, गीत और भजन से गूंजता है झंकार। संगीत प्रेमियों से आती है आवाज वंस मोर, संगीत प्रेमियों से आती है आवाज वंस मोर। और साथ ही मैं आज यहाँ पर पहुँचने के लिए सबसे बड़ा कारण मेरा परिवार। मैं मेरे परिवार के बारे में बोलना ही पड़ता है। जब मैं बिदर में मैडम बोले थे साहब, मैं संगीत में रहता था, भजन में रहता था। वहाँ से हमारे बहन और हमारे जीजा जी दुर्गा सिंह तिवारी जी मुझे यहाँ ला कर पढ़ाए, PG कराए। उसके बाद मेरी KPSC सिलेक्शन के लिए हमारे बहन मनी जी, हम लोग मनी जी बोलते हैं, विद्या तिवारी जी बेंगलुरु तक आकर मुझे सपोर्ट करें। आज मैं यहाँ स्थान पे हूँ उनके परंपरा की तरफ से। मैं उनका सहृदय से बहुत आभार प्रकट करता हूँ। मैं आज यहाँ पर परिवार के बारे में बोलना ही पड़ता है, क्योंकि मैं बहुत तकलीफ से यहाँ तक पहुँचा हूँ। जब मैं यहाँ पर आया था तो हमारे बड़े भाई साहब राजा ठाकुर जी, वो एक हमारे पिता से ज़्यादा मेरे को मदद करें पढ़ने के लिए। और जब मैं उनकी दुकान में बैठता था, इधर भजन करना, इधर संगीत करना, फिर दुकान में बैठ के जो भी काम होता था और मेरे फीस के लिए मैं उनके दुकान में बैठे बाद भी मुझे कितने पैसे क्या लिए कभी कुछ नहीं बोले। हमारे देवेंद्र सिंह भैया जी यहाँ पर उपस्थित हैं और हमारे राजेंद्र सिंह जी, कभी भी उनके दुकान में बैठे बाद मुझे ऐसा नहीं लगा कि मैं वहाँ से मैं उनकी दुकान में कैसा बैठा हूँ। मुझे बहुत मेरे परिवार से हो गया। और हमारे अनिता जी प्राइमरी एजुकेशन हमारी अनिता जी से मिला।
ನಂತರ ಠಾಕೂರ್ ಶೈಲೇಂದ್ರ ಸಿಂಗ್ ರವರ ಗೆಳೆಯರ ಬಳಗ ಮತ್ತು ಬಂಧು ಮಿತ್ರರು ಠಾಕೂರ್ ಶೈಲೇಂದ್ರ ಸಿಂಗ್ ದಂಪತಿಗಳಿಗೆ ಪೇಠ ತೊಡಿಸಿ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡುವ ಮೂಲಕ ಸನ್ಮಾನಿಸಿ ನಿವೃತ್ತಿ ಜೀವನ ಸುಖಮಯವಾಗಿರಲಿ ಎಂದು ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರು ಹಾಗೂ ಸುದ್ದಿ ಸಮಯ ವಾಹಿನಿಯ ಮುಖ್ಯಸ್ಥರಾದ ಭವಾನಿ ಸಿಂಗ್ ಎಂ ಠಾಕೂರ್ ಅವರು ತಮ್ಮ ಪರಿವಾರ ಸಮೇತವಾಗಿ ಆಗಮಿಸಿ ಠಾಕೂರ್ ಶೈಲೇಂದ್ರ ಸಿಂಗ್ ದಂಪತಿಗಳಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಿದರು. ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ಆರ್ಜೆ ಇಂಡಿಪೆಂಡೆಂಟ್ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಪ್ರಹ್ಲಾದ್ ಭುರ್ಲಿ, ರಾಜ್ಯ ಉರ್ದು ಮಂಚಿನ ಅಧ್ಯಕ್ಷರಾದ ರೌಫ್ ಖಾದ್ರಿ, ಜಿಲ್ಲಾ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರಾದ ಬಸವರಾಜ್ ಬಿರಾದಾರ್, ಐಸಿಎಆರ್ ನ ನಿವೃತ್ತ ವಿಜ್ಞಾನಿ ಹಾಗೂ ಪ್ರಾಜೆಕ್ಟ್ ಮ್ಯಾನೇಜರ್ ಡಾಕ್ಟರ್ ಡಿಎಂ ಮಣ್ಣೂರ್, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ನಿವೃತ್ತ ಉಪಕುಲಪತಿಗಳಾದ ಪ್ರತಾಪ್ ಸಿಂಗ್ ತಿವಾರಿ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬೆಂಗಳೂರಿನ ನಿವೃತ್ತ ಜಂಟಿ ನಿರ್ದೇಶಕರಾದ ಶಿವಶರಣಪ್ಪ ಮುಳೆಗಾಂವ್, ದಿಶಾ ಪಿಯು ಕಾಲೇಜ್ ಕಲಬುರಗಿಯ ಚೇರ್ಮನ್ ಶಿವಾನಂದ್ ಖಜೂರಿ, ಸರಕಾರಿ ಪ್ರಥಮ ದರ್ಜೆ ಪದವಿ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಸವಿತಾ ಶುಕ್ಲಾ, ಉಪನ್ಯಾಸಕರ ಸಂಘದ ಮಾಜಿ ರಾಜ್ಯ ಕಾರ್ಯದರ್ಶಿಗಳು ಹಾಗೂ ನಿವೃತ್ತ ಪ್ರಾಧ್ಯಾಪಕರಾದ ಶಿವರಾವ್ ಮಾಲಿ ಪಾಟೀಲ್, ಡಾಕ್ಟರ್ ಕಿಶೋರ್ ಸಿಂಗ್, ಗವರ್ಮೆಂಟ್ ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜ್ ಕಲಬುರಗಿಯ ನಿವೃತ್ತ ಪ್ರಾಂಶುಪಾಲರಾದ ಭೀಮಣ್ಣ ಹೂಗಾರ್, ಜಿಲ್ಲಾ ಉಪನ್ಯಾಸಕರ ಸಂಘದ ಅಧ್ಯಕ್ಷರಾದ ಜೆ ಮಲ್ಲಪ್ಪ, ಬಾಲಕಿಯರ ಸರಕಾರಿ ಪದವಿ ಪೂರ್ವ ಕಾಲೇಜು ಕಲಬುರಗಿಯ ಉಪನ್ಯಾಸಕರಾದ ಶರಣಗೌಡ ಪಾಟೀಲ್, ನಿವೃತ್ತ ಪ್ರಾಂಶುಪಾಲರಾದ ಬಸವರಾಜ್ ಘಾಣೂರೆ, ಸರಕಾರಿ ಪದವಿ ಪೂರ್ವ ಕಾಲೇಜು ಕಲಬುರಗಿಯ ಪ್ರಾಂಶುಪಾಲರಾದ ಶ್ರೀಶೈಲ್ ಬೋನಾಳ್, ಮಾಜಿ ಪಾಲಿಕೆ ಸದಸ್ಯರಾದ ಸೂರಜ್ ತಿವಾರಿ, ತೇನ್ ಸಿಂಗ್ ಹಜಾರೆ, ಬೀದರ್ನ ದೇವೇಂದ್ರ ಸಿಂಗ್ ಠಾಕೂರ್, ಬೀದರ್ ಜಿಲ್ಲಾ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರಾದ ಪವನ್ ಸಿಂಗ್ ಠಾಕೂರ್ ಸೇರಿದಂತೆ ಠಾಕೂರ್ ಶೈಲೇಂದ್ರ ಸಿಂಗ್ ರವರ ಆಪ್ತೇಷ್ಟ ಬಂಧು ಮಿತ್ರರು ಉಪಸ್ಥಿತರಿದ್ದರು. ವಿಶ್ವಕರ್ಮ ಹೋರಾಟ ಸಮಿತಿಯ ಅಧ್ಯಕ್ಷರಾದ ದೇವೇಂದ್ರ ದೇಸಾಯಿ ಕಲ್ಲೂರವರು ಪವಿತ್ರ ಶ್ರಾವಣ ಮಾಸದ ಮೊದಲನೆಯ ಸೋಮವಾರವಾದ ಇಂದು ತಮ್ಮ ಸ್ವಗೃಹದಲ್ಲಿ ಅಫಜಲ್ಪುರದ ಮುರುಜಾವದೀಶ್ವರ ಮಠದ ಪರಮ ಪೂಜ್ಯ ಶ್ರೀ 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 ಬ್ರಹ್ಮಾನಂದ ಮಹಾಸ್ವಾಮಿಗಳ ಪಾದಪೂಜೆಯನ್ನ ನೆರವೇರಿಸಿದರು. ಕಲಬುರಗಿಯಲ್ಲಿ ಪವಿತ್ರವಾದ ಶ್ರಾವಣ ಮಾಸದ ಪ್ರಯುಕ್ತ ವಿಶ್ವಕರ್ಮ ಹೋರಾಟ ಸಮಿತಿಯ ಅಧ್ಯಕ್ಷರಾದ ದೇವೇಂದ್ರ ದೇಸಾಯಿ ಕಲ್ಲೂರ್ ಅವರ ಮನೆಯಲ್ಲಿ ಅಫಜಲ್ಪುರದ ಮುರುಜಾವದೀಶ್ವರ ಮಠದ ಶ್ರೀಗಳಾದ ಪರಮ ಪೂಜ್ಯ ಶ್ರೀ 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 ಬ್ರಹ್ಮಾನಂದ ಮಹಾಸ್ವಾಮಿಗಳ ಪಾದಪೂಜೆಯನ್ನ ನೆರವೇರಿಸಲಾಯಿತು. ಕಲಬುರಗಿಯ ನಮ್ಮ ಶ್ರೀಮಠದ ಆತ್ಮೀಯರು, ಹುಟ್ಟು ಹೋರಾಟಗಾರರು, ಕಲಬುರಗಿಯ ಬಿಜೆಪಿಯ OBC ಯುವ ಮೋರ್ಚಾದ ನಗರದ ಅಧ್ಯಕ್ಷರಾಗಿರ್ತಕ್ಕಂಥ
ಹುಟ್ಟು ಹೋರಾಟಗಾರರು ದೇವೇಂದ್ರ ದೇಸಾಯಿ ಕಲ್ಲೂರವರು ಯಾವ ಶ್ರಾವಣ ಮಾಸದ ಪ್ರಯುಕ್ತವಾಗಿ ಶ್ರೀ ಗುರುಗಳ ಒಂದು ಪಾದ ಪೂಜೆಯನ್ನ ಹಮ್ಮಿಕೊಂಡಿದ್ದಾರೆ. ಅವರ ಲೋಕ ಕಲ್ಯಾಣಾರ್ಥವಾಗಿ ನಾಡಿನಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗಲಿ, ಎಲ್ಲರೂ ಆರೋಗ್ಯವಂತರಾಗಿರಲಿ ಅಂತೇಳಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಯಾವ ಗುರುಗಳು ಒಂದು ಪಾದ ಪೂಜೆಯನ್ನ ಮಾಡಿಕೊಂಡಾರ. ಶ್ರೀಮನ್ ನಿಜಗುಣ ಶಿವಗಳು ಹೇಳಿರುವಂತೆ ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ, ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳ ಹುದು ನರರಿಗೆ ಮುಕುತಿ ಎಂಬುವಂತೆ ಯಾವ ಗುರುಭಕ್ತಿ ಪ್ರಿಯರಾಗಿರ್ತಕ್ಕಂತಹ ಗುರುಭಕ್ತಿ ಪರಾಯಣರಾಗಿರ್ತಕ್ಕಂಥ ದೇಸಾಯಿ ಕಲ್ಲೂರವರು ದೇವೇಂದ್ರ ಅವರು ಬಹಳ ಒಂದು ವೈಭವಪೇತವಾಗಿ ಗುರುಗಳ ಪಾದ ಪೂಜೆಯನ್ನು ಮಾಡಿದ್ದಾರೆ. ಅವರಿಗೆ ಹರಗುರು ಸೇವೆ ಮಾಡತಕ್ಕಂಥ ಶಕ್ತಿ ಆ ವಿಶ್ವಕರ್ಮ ಭಗವಂತ ಕೊಡಲಿ. ಅವರ ಕುಟುಂಬದ ಮೇಲೆ ಆ ಜಗನ್ಮಾತಾ ಕಾಳಿಕಾದೇವಿಯ ಅನುಗ್ರಹ ಆಶೀರ್ವಾದ ಸದಾ ಕಾಲ ಇರಲಿ, ಇನ್ನೂ ಎತ್ತರಕ್ಕ ಮಟ್ಟಕ್ಕೆ ಬೆಳೀಲಿ ಅಂತ ಆಶಿಸ್ತಾ ನನ್ನ ಒಂದು ಈ ಮಾತಿಗೆ ವಿರಾಮವನ್ನು ಕೋರ್ತೇನೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಟಾಪ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.